ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾವಿವತ್ತು ವೈನಾಡಲ್ಲಿ ಎಡಕಲ್ ಕೇವ್ಸ್ಗೆ ಹೋಗ್ತಿದ್ವಿ. ಸೊ ಹೋಗೋ ಮಧ್ಯದಲ್ಲಿ ಒಂದು ವ್ಯೂ ಬರುತ್ತೆ. ಸೊ ಅದನ್ನ ನೋಡಿ ಎಷ್ಟು ಚಂದ ಇದೆ ಅಂತ. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನ್ನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾರಣ. ಕೂಡ ಎಂಟ್ರಿ ಫೀಸ್ ಅಂದ್ಬಿಟ್ಟು ತಗೊಂತಾರೆ, ಬಟ್ ಎಷ್ಟಂತ ಗೊತ್ತಿಲ್ಲ, ನೋಡೋಣ. ಸೊ ಎಂಟ್ರಿ ಫೀಸು 50 ರೂಪೀಸ್. ಸೊ ನಾನು ನಿಮಗೆ ಹೇಳಿದ್ದೆ ನಾವು ಹೋಗ್ತಾ ಇರೋದು 6 ಜನ ಅಂದ್ಬಿಟ್ಟು. ನಮ್ಮ 6 ಜನದಲ್ಲಿ ಇವರು ಕೂಡ ಒಂದು ಪೇರ್ ಆಗಿದ್ರು. ಸೊ ಇವ್ರ ನೇಮು ಮೇಘನಾ ಅಂದ್ಬಿಟ್ಟು, ಅವ್ರ ಹಸ್ಬೆಂಡ್ ನೇಮು ಧನು ಅಂದ್ಬಿಟ್ಟೇನೋ ಹೇಳ್ತಾ ಇದ್ರು, ನಂಗೆ ಪ್ರಾಪರಾಗಿ ಗೊತ್ತಿಲ್ಲ. ಮತ್ತೆ ಇನ್ನ ಒಂದು ಜೋಡಿ ಬಂದಿತ್ತು, ಅವ್ರ ನೇಮ್ ಬಂದು ನಿತಿನ್ ಅಂತ, ನಾವು ನಿತಿ ಅಣ್ಣ ಅಂದ್ಬಿಟ್ಟು ಹೇಳ್ತೀವಿ. ಅವರು ರಕ್ಷಾ ಅಂತ ಅಂದ್ಬಿಟ್ಟು. ಸೊ ವೆಲ್ಕಮ್ ಬ್ಯಾಕ್ ಟು ವೈನಾಡ್ ಎಡಕಲ್ ಕೇವ್ಸ್. ಸೊ ಎಡಕಲ್ ಕೇವ್ಸ್ ಬಗ್ಗೆ ಏನು ಹೇಳ್ತೀನಿ ಅಂತ ಅಂದರೆ, ಲೈಫಲ್ಲಿ ಒಂದ್ಸರಿನಾದರೂ ಅಡ್ವೆಂಚರ್ ಆ್ಯಂಡ್ ಟ್ರೆಕ್ಕಿಂಗ್ನ ಇಷ್ಟಪಡೋರು ಅಥವಾ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇರೋರು ವೈನಾಡಿಗೆ ಬಂದಾಗ ಒಂದ್ಸರಿ ಈ ಪ್ಲೇಸಿಗೆ ವಿಸಿಟ್ ಕೊಡಿ, ಸ್ಕಿಪ್ ಮಾಡಬೇಡಿ. ಸೊ ನಾನು ವೈನಾಡಲ್ಲಿ ನನಗಿಷ್ಟ ಆಗಿದ್ದ ಪ್ಲೇಸು ಒನ್ ಆಫ್ ದ ಬೆಸ್ಟಲ್ಲೇ ಬೆಸ್ಟ್ ಅಂತ ಹೇಳ್ತೀನಿ ಈ ಪ್ಲೇಸ್ನ. ಮತ್ತು ಈ ಪ್ಲೇಸು 8ರಿಂದ 9 ಗಂಟೆಗೆ ಓಪನ್ ಆಗುತ್ತೆ, ಸಂಜೆ 4 ಗಂಟೆಗೆ ಕ್ಲೋಸ್ ಆಗುತ್ತೆ. ಸೊ ನಾವು ಈ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಎಷ್ಟು ನಮಗೆ ಸುಸ್ತಾಗ್ತಿತ್ತಂದರೆ ಅದನ್ನು ರಿಯಲ್ ಆಗಿ ಫೀಲ್ ಮಾಡಿದವ್ರಿಗಷ್ಟೇ ಅದು ಗೊತ್ತಿರೋದು. ಸೊ ಒಂದು ಸ್ವಲ್ಪ ಅಪ್ಪಿತ್ತು ಡೌನು, ಅಪ್ಪು ಡೌನು ಇದೇ ಇರ್ತಿತ್ತು. ನಮಗೆ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಹನಿಯಲ್ಲಿ ಎಲ್ಲೋ ಹೊರಟಿದೆ ಈ ಮನಸ್ಸು, ಕೈ ಜಾರಿ ಶುರುವಾಗಿದೆ ಹೊಸ ಪಯಣ ನನ್ನಲ್ಲಿ. ಮನಸಾರೆ ಮನಸೋತಿದೆ, ಈ ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ. ನಾಚೆಗೆ ಹೊಸ ತಿರುವೊಂದು ಇರುವಂತೆ ನನಗಾಗಿ. ಪ್ರಾಬಬ್ಲಿ 1 or 2 ಕಿಲೋಮೀಟರ್ಸಿಂದ ಕೆಳಗಿಂದ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದು. ಸೊ ಅಷ್ಟು ದೂರ ಬಂದ ಮೇಲೆ ನಮ್ಗೆ ಈ ಥರ ಗ್ರಿಪ್ಪಿಗೆ ಅಂದ್ಬಿಟ್ಟು ಒಂದು ಸ್ಟೀಲ್ ಕಂಬಿಗಳನ್ನ ಹತ್ತಕ್ಕೆ ಅಂದ್ಬಿಟ್ಟು ಗ್ರಿಪ್ಪಿಗೆ ಕೊಟ್ಟಿದ್ರು. ಸೊ ನೀವಲ್ಲಿ ನೋಡ್ಬೋದು, ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಬರೀ ಕಾಫಿ ಬೀಜಗಳೇ ಇರ್ತಿತ್ತು. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ನಾವು ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ 50 ರೂಪೀಸ್ ಪೇ ಮಾಡಿದರೆ, ಇಲ್ಲಿ ಮೇಲಕ್ಕೆ ಹೋಗೋಕ್ಕೆ 50 ರೂಪೀಸ್ ಪೇ ಮಾಡಬೇಕು, ಲೈಕ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಕ್ಕೆ. ಸೊ 50 ರೂಪೀಸ್ ನಾನು ಬರ್ತಿಟ್ ಅಂತ ಹೇಳ್ತೀನಿ. ಮತ್ತು ನೀವು ಹೋಗುವಾಗ ಒಂದನ್ನು ನೋಟ್ ಮಾಡ್ಕೊಳ್ಳಿ, ಬಿಕಾಸ್ ಅಲ್ಲಿ ಯಾವುದೇ ರೀತಿ ಫೋನ್ಪೇ ಗೂಗಲ್ ಪೇ ಯಾವುದು ಕೂಡ ವರ್ಕ್ ಆಗಲ್ಲ, ಓನ್ಲಿ ಕ್ಯಾಶ್ ಅಷ್ಟೇ. ಸೊ ನೀವು ಕ್ಯಾಶ್ ತಗೊಂಡೋದ್ರೆ ಬೆಸ್ಟ್ ಅಂತ ಹೇಳ್ತೀನಿ ಅಲ್ಲಿ ಪೇ ಮಾಡೋಕ್ಕೆ. ಮತ್ತು ಪರ್ ಹೆಡ್ 50 ರೂಪೀಸ್ನ ಪೇ ಮಾಡಬೇಕು. ನಾನಿಲ್ಲಿ
ಎಡ್ಕಲ್ ಕೇವ್ದು ಒಂದು ವಿಡಿಯೋನ ಹಾಕಿರ್ತೀನಿ. ಸೊ ನೋಡ್ಕೊಂಬನ್ನಿ ಎಷ್ಟು ಚಂದ ಇದೆ ಅಂತ. ಮತ್ತೆ ಎಡ್ಕಲ್ ಕೇವ್ಸ್ದು ಇದು ಮೇನ್ ಎಂಟ್ರೆನ್ಸ್ ಆಗಿರುತ್ತೆ. ಮತ್ತೆ ನನ್ನ ಪ್ರಕಾರ ಆಕ್ಚುಯಲ್ ಟ್ರಕ್ಕಿಂಗ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ನಮ್ಮ ಎನರ್ಜಿನ ಬೂಸ್ಟ್ ಮಾಡಿಕೊಂಡು ಮತ್ತೆ ಟ್ರಕ್ಕಿಂಗ್ನ ಕಂಟಿನ್ಯೂ ಮಾಡಿದ್ವಿ. ಮತ್ತೆ ಈ ಟ್ರಕ್ಕಿಂಗ್ ಬಗ್ಗೆ ಹೇಳಬೇಕಂತ ಅಂದರೆ, ನಾನು ಇಲ್ಲಿ ಕೂತು ಮಾತಾಡೋಷ್ಟು ಅಲ್ಲಿ ಈಸಿ ಇರಲಿಲ್ಲ ಟ್ರಕ್ ಮಾಡೋಕ್ಕೆ. ತುಂಬಾ ಕಷ್ಟ ಆಗಿತ್ತು. ಬಟ್ ಒಂಥರ ಅಡ್ವೆಂಚರ್ ಆ್ಯಂಡ್ ಕ್ರೇಜಿ ಆಗಿತ್ತು ಅಂತಲೇ ಹೇಳ್ತೀನಿ. ನನಗಂತೂ ಫುಲ್ಲು ಸುಸ್ತಾಗೋಗಿತ್ತು. ಸ್ವಲ್ಪ ಬ್ರೀತ್ ಮಾಡೋಕ್ಕೂ ಕೂಡ ಕಷ್ಟ ಅನ್ನಿಸ್ತಿತ್ತು. ಸೊ ನಾವು ಮಧ್ಯೆ ಮಧ್ಯೆ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಟ್ರಕ್ ಮಾಡ್ತಾಯಿದ್ವಿ. ಸೊ ಹಂಗಾಗಿ ಸ್ವಲ್ಪ ಓಕೆ ಫೀಲ್ ಥರ ಆಗ್ತಿತ್ತು. ಮತ್ತು ಈ ಎಡ್ಕಲ್ ಕೇವ್ಸ್ನ ಎಡ್ಕಲ್ ಗುಹೆ ಅಂತಲೂ ಕೂಡ ಇವ್ರು ಕರೀತಾರೆ. ಸೊ ಇಷ್ಟೆಲ್ಲ ಹೇಳಿದ ಮೇಲೆ ಈ ಗುಹೆ ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನು ಕೂಡ ಹೇಳಬೇಕಲ್ವಾ. ಸೊ ಈ ಗುಹೆ ಹೇಗೆ ಸೃಷ್ಟಿಯಾಯಿತು ಅಂದರೆ, ಸುಮಾರು 6 ವರ್ಷಗಳ ಇತಿಹಾಸ ಈ ಗುಹೆಗಿದೆ. ಮತ್ತು ಈ ಗುಹೆ ಹೇಗೆ ಸೃಷ್ಟಿಯಾಯಿತು ಅಂದರೆ, ಭಗವಾನ್ ಶ್ರೀರಾಮನ ಮಕ್ಕಳಾದ ಲವ ಮತ್ತು ಕುಶ ಇರ್ತಾರಲ್ಲ, ಅವರಿಬ್ಬರು ಹೊಡೆದ ಬಾಣದಿಂದ ಈ ಗುಹೆ ಸೃಷ್ಟಿಯಾಗಿದೆ ಅಂದ್ಬಿಟ್ಟು ಅಲ್ಲಿ ಜನ ಇವಾಗೂ ಕೂಡ ಅದನ್ನ ನಂಬ್ತಾರೆ. ಮತ್ತೆ ನನಗೆ ಇಷ್ಟೇ ಇದ್ರ ಹಿಸ್ಟ್ರಿ ಗೊತ್ತಿರೋದು. ಮತ್ತು ನೀವು ಈ ಪ್ಲೇಸಿಗೆ ಎಷ್ಟು ಗಂಟೆಗೆ ವಿಸಿಟ್ ಮಾಡಬೇಕಂತ ಅಂದರೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ನೀವು ಬರ್ಬೋದು, ಹೋಗ್ಬೋದು. ಮತ್ತು ಇದ್ರ ಏಜ್ ಲಿಮಿಟ್ ಏನಂತ ಅಂದರೆ 50 ಆದವರಿಗೆ ಈಸಿಯಾಗಿ ಅಲೋ ಮಾಡ್ತಾರೆ. ತಿಳಿ ನೀಲಿ ಹಸಿರಷ್ಟು ಮತ್ತೇನಿದೆ, ಸಮಹೋಲಿಕೆ ಅದುವೇ ಮನಮೋಹಕ. ತಂಪಾದ ತಂಗಾಳಿ ಸಾತಿಗೆ ಏಕಾಂತವೇ ಇನ್ನು ಬಲು ಸೋಜಿಗ. ಮಳೆ ಹನಿ ಹಾಡು ಎಂದು ಹಾಡಿದೆ ಮುಗಿಲು. ಸೊ ಲಿಟ್ರಲಿ ಹೇಳಬೇಕಂತ ಅಂದರೆ, ಫೈನಲ್ ವ್ಯೂ ಪಾಯಿಂಟೇ ಕಾಣ್ತಾ ಇಲ್ಲ, ಅಷ್ಟು ಹೈಟ್ ಇದೆ ಅದು. ಸೊ ನಮಗೆ ಮೇ ಬಿ ಇನ್ನೊಂದು ಸ್ವಲ್ಪ ಅಂತ ಇದ್ದೀವಿ, ಬಟ್ ಅದು ಬರ್ತಾನೆ ಇರಲಿಲ್ಲ. ಅಷ್ಟು ಕ್ರೇಜಿ ಆಗಿತ್ತು ಆ್ಯಂಡ್ ಅಡ್ವೆಂಚರ್ ಆಗಿತ್ತು. ಒಂದ್ಸರಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ. ಅದನ್ನು ವಿಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಅಷ್ಟೇ ಅದ್ರ ಫೀಲ್ ಗೊತ್ತಿರುತ್ತೆ. ಅದರ ಉಲವಲ್ಲಿ ಕಳೆದೋದೆ ನಾ ಭಾವನೆನು. ಮತ್ತೆ ಅಂತೂ ಇಂತೂ ಫೈನಲ್ ವ್ಯೂಗೆ ಬಂದು ರೀಚ್ ಆದ್ವಿ. ಸೊ ನೋಡಿದಾಗ ಬ್ಯೂಟಿಫುಲ್ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿತ್ತು ವ್ಯೂ ನೋಡೋಕ್ಕೆ. ಸೊ
ಆ ವ್ಯೂನ ನೋಡಿಕೊಂಡು ಈ ಗುಹೆ ಒಳಗೆ ಹೋಗಬೇಕು. ಸೊ ರಿಯಲ್ ಸ್ಟೋರಿ ಲೈಕ್ ಇದ್ರ ಹಿಸ್ಟ್ರಿ ಬಂದು ಇದ್ರೊಳಗಡೆ ಇರೋದು. ಸೊ ನಾವು ಕೂಡ ಈ ಗುಹೆ ಒಳಗೆ ಹೋದ್ವಿ. ತುಂಬಾ ಜನ ಇತ್ತು. ಈ ಥರ ಸ್ಟೀಲ್ ಸ್ಟೆಪ್ಸ್ಗಳನ್ನ ಕೂಡ ಅವರು ಪ್ರೊವೈಡ್ ಮಾಡಿದ್ದಾರೆ ಬಿಕಾಸ್ ಸೇಫ್ಟಿಗಂದ್ಬಿಟ್ಟು. ಸೊ ಅದನ್ನು ಹಿಡ್ಕೊಂಡು ಕೆಳಗೆ ಹೋದ್ಮೇಲೆ ಇದ್ರ ಹಿಸ್ಟ್ರಿ ಏನಂತ ಅಂದರೆ, ಮೇಲೆ 2 ಕಲ್ಲುಗಳು ಜಾಯಿಂಟ್ ಆಗಿದ್ದಾವೆ. ಸೊ ಆ 2 ಕಲ್ಲು ಜಾಯಿಂಟ್ ಆಗಿರೋದಕ್ಕೆ ಎಡ್ಕಲ್ ಗುಹೆ ಅಂದ್ಬಿಟ್ಟು ಇದನ್ನ ಕರೀತಾರೆ. ಸೊ ನಮಗೆ ಅಲ್ಲಿ ಒಬ್ಬರು ಗೈಡ್ ಮಾಡೋರು ಸಿಕ್ಕಿದ್ರು. ಸೊ ಅವರು ಕ್ಲೀನಾಗಿ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಇದೆಲ್ಲ ಹೇಗೆ ಕ್ರಿಯೇಟ್ ಆಯಿತು, ಇದ್ರ ಹಿಸ್ಟ್ರಿ ಏನು ಅಂತ ಅಂದ್ಬಿಟ್ಟು. ಸೊ ನಾನು ಅದನ್ನು ನಿಮಗೂ ಕೂಡ ಕೇಳಿಸ್ತೀನಿ, ನೋಡಿ. ಮತ್ತು ಈ ಕಲ್ಲುಗಳ ಮೇಲೆಲ್ಲ ಏನೇನೋ ರೈಟಿಂಗ್ಸ್ಗಳನ್ನ ಬರೆದಿದ್ದಾರೆ ಅವರು. ಸೊ ಇದೆಲ್ಲ 6 ವರ್ಷದ ಹಿಂದೆ ಬರೆದಿರೋ ಅಂಥದ್ದು. ಸೊ ನಾವು ಅಷ್ಟೆಲ್ಲ ಟ್ರಕ್ ಮಾಡಿಕೊಂಡು ಕಷ್ಟಪಟ್ಟು ಬಂದ ಮೇಲೆ ಈ ವ್ಯೂ ಪಾಯಿಂಟ್ನ ನೋಡೋಕ್ಕೆ ಅಂದ್ಬಿಟ್ಟೆ ಅಲ್ಲಿಂದ ಇಲ್ಲಿವರೆಗೂ ಹತ್ಕೊಂಬರೋದು ಟ್ರಕ್ ಮಾಡಿಕೊಂಡು. ಸೊ ಆ ಕಲ್ಲನ್ನ ನೀವು ಈ ವ್ಯೂ ಪಾಯಿಂಟ್ನ ನೋಡಿ, ಎಷ್ಟು ನೇರವಾಗಿ ಕಟ್ ಮಾಡಿರೋ ಥರ ಕಾಣ್ತಿದೆ. ಬಟ್ ಇದು ಯಾರು ಕಟ್ ಮಾಡಿರೋದಲ್ಲ, ಅದು ನ್ಯಾಚುರಲ್ ಆಗಿ ಅದು ಬಂದಿರೋದು. ಸೊ ಅಷ್ಟು ಕೆಳಗಿಂದ ಮೇಲ್ವರೆಗೂ ಹತ್ಕೊಂಬರೋಕ್ಕೆ ರೀಸನ್ನೇ ಇದು. ಅಷ್ಟು ಚೆನ್ನಾಗಿದೆ ಇದು. ಸೊ ಇದು ನಾನೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಅದು ಯಾವ ಮೂವಿದು ಅಂದ್ಬಿಟ್ಟು ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸಾವಿರ ವರ್ಷ ಮುಂದೆ ಭೂಕಂಪ ಎರ್ತಬೇಕು ಒಂದೆರಡು ಕಲ್ಲು ಹೊಡೆದಾಗಿದೆ. ಮೇಲ್ಗಡೆ ಒಂದು ಕಲ್ಲು ಕೂತಿದೆ ನೋಡಿ, ಅದಕ್ಕೆ ಎಡಕಲ್ಲು ಹೇಳ್ತಾ ಇದ್ರು. 2 ಕಲ್ಲು ಮತ್ತೆ 1 ಕಲ್ಲು. ಮಲಯಾಳಂ ಲ್ಯಾಂಗ್ವೇಜಲ್ಲಿ 2 ಕಲ್ಲು ಹೇಳ್ತಾ ಇದ್ರು. 6000 ವರ್ಷ ಅಂದ್ರೆ ಆದಿಮನುಷ್ಯ ವಾಸ ಮಾಡಿದೆ ಈ ಕೇವ್ ಒಳಗಡೆ. ಅವರು ಬರೆದ್ಬಿಟ್ಟ ಮೇನ್ ಪಿಕ್ಚರ್. ಆ ಕಡೆ ಎಲ್ಲ 6000 ವರ್ಷ ಮುಂದಿನ ಕಾರಣ ಟ್ರೈಬಲ್ ಲೀಡರ್ ಸುಮಾರು ಫೋಟೋಸ್ ಇದೆ ಆ ಕಡೆ. ಈ ಕಡೆ ಎಲ್ಲ 2300 ವರ್ಷದಲ್ಲಿ ಸುಮಾರು ಅನಿಮಲ್ಸ್, ಟ್ರೀಸ್, ಫ್ಲವರ್ಸ್, ಡಿಯರ್, ಸುಮಾರು ಪಿಕ್ಚರ್ಸ್. ಆ ಕಡೆ 2300 ವರ್ಷದಲ್ಲಿ 2 ಲೈನ್ ಲ್ಯಾಂಗ್ವೇಜ್ ಇರುತ್ತೆ, ತಮಿಳ್ ಬ್ರಾಹ್ಮಿ ಲ್ಯಾಂಗ್ವೇಜ್. ಪಲ್ಪುಲಿಗ ಅತ್ತಕಾರಿ ಒಡುಂಗೋ ಮಲೆ ಪಾಣಗಜ ಕಚಿನೇತಿ. ದಟ್ ಮೀನ್ಸ್ ಮೆನ್ ಹೂ ಕಿಲ್ಡ್ ಸೋ ಮೆನಿ ಟೈಗರ್ಸ್ ಹಿ ಈಸ್ ಲಿವಿಂಗ್ ಇನ್ ಕೇವ್. ಸೆಕೆಂಡ್ ಲೈನ್ ಶ್ರೀ ವಿಷ್ಣುವರ್ಮನಾಗ ಕುಟುಂಬೀಯ ಕುಲವರ್ಧನ ಸಿಲುಗಿದೆ. ಕುಟುಂಬೀಯ ಗೋತ್ರದಲ್ಲಿ ಹೋಗಿದೆ ತथा ಕುಟುಂಬೀಯ ಗೋತ್ರದಲ್ಲಿ ಅವರು ವಾಸ ಮಾಡಿದ, ಅವರ ಹೆಸರು ವಿಷ್ಣುವರ್ಮನ. ಇದೆಲ್ಲ 2300 ವರ್ಷದಲ್ಲಿ. ಈ ಕಡೆ ಇದೆಲ್ಲ 3000 ವರ್ಷ ಮುಂದಿನ ಕಾರ್ವಿನ್ಸ್ ಎಲ್ಲ. 3000 years old carvings is there. One lady with push cart. Come on. That side one couple is there. Lady dance position, gents hunting position. Chick. One lady with push cart, hunting position. One star is there. Neatwala then weapons. Their weapons is there. 3000 years old. They recovered by British Federal Force. 1894. ಹೊಸದಲ್ಲಿ ಮಾತಾಡಿದೆ ಕಾನೂಡ, ಹನಿಯಲ್ಲಿ ಎಲ್ಲೋ ಹೊರಟಿದೆ ಈ ಮನಸ್ಸು, ಕೈ ಜಾರಿ ಶುರುವ. ಸೊ ನನಗೆ ಇಲ್ಲಿ ಒಂದು ಕೋತಿನ ನೋಡಿದೆ. ಸೊ ಜನಗಳು ಇಷ್ಟು ಬ್ಯುಸಿ ಇದ್ದಾರೆ ಅವ್ರ ಲೈಫಲ್ಲಿ, ಬಟ್ ಅದು ಮಾತ್ರ ತುಂಬ ಕ್ಯೂಟಾಗಿ ಕೂತಿತ್ತು. ಜನಗಳನ್ನ ನೋಡಿಕೊಂಡು ನನಗದು ಇಷ್ಟ ಆಯಿತು. ಸೊ ಅದನ್ನು ಕ್ಯಾಪ್ಚರ್ ಮಾಡಿದೆ. ಮತ್ತು ಲಿಟ್ರಲಿ ಹೇಳಬೇಕಂತ ಅಂದರೆ ಇಳಿಬೇಕಾದ್ರಂತೂ ಕಾಲು ಶಿವರ್ ಆಗ್ತಿತ್ತು. ಎಷ್ಟು ಅಂತ ಅಂದರೆ ಐ ಕಾಂಟ್ ಎಕ್ಸ್ಪ್ಲೈನ್ ದ್ಯಾಟ್. ಸೊ ಇಲ್ಲಿ ಜನ ಹಿಂಗಂತ ಅಂದರೆ ನಾವು ಅದೇ ಕೇವ್ ಇಳ್ಕೊಂಡು ಹೋಗ್ಬೇಕಾದ್ರೆ ಕರೀತಾರೆ, ಒಂದ್ಸರಿ ವಿಸಿಟ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಅಂದ್ಬಿಟ್ಟು. ಸೊ ನಾವಲ್ಲಿ ಮಸಾಜರ್ದನ್ನು ನೋಡಿದ್ವಿ, ಅವರು ಅದನ್ನು ತೋರಿಸ್ತಿದ್ರು ಹಿಂಗಾಗುತ್ತೆ ಏನು ಅಂತ ಅಂದ್ಬಿಟ್ಟೆಲ್ಲ. ಮತ್ತು ನನಗೆ ಪ್ರಾಪರಾಗಿ ಅದ್ರ ಹೆಸರು ಗೊತ್ತಿಲ್ಲ. ಗನ್ ಶೂಟ್ ಗೇಮ್ ಆಡಿದ್ವಿ. ಸೊ ನಾವು ಹೋಗಿದ್ದ 6 ಜನದ್ದು ಕೂಡ ಆ ಬಲೂನ್ ಹೊಡಿಲಿಲ್ಲ. ಬಟ್ ಸ್ಟಿಲ್ ಅದೆಷ್ಟು ಭಾರ ಇತ್ತಂತ ಅಂದರೆ ಆ ಗನ್ನು ಇಟ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಭಾರ ಆಗಿತ್ತು.
ಸಾಗಿದೆ ಹೊಸ ಪಯಣ ನನ್ನಲ್ಲಿ ಮಗುವಂತೆ ಮನಸೋತಿದೆ ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ ನಾಚೆಗೆ ಹೊಸ ತಿರುವೊಂದು ಇರುವಂತೆ ನನಗಾಗಿ ಜೀವಕ್ಕೆ ಜೊತೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡು ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಟೇಕ್ ಕೇರ್, ಟಿಲ್ ದೆನ್, ಬಾಯ್. ಮನಕ್ಕೆ ಸೊಗಸಾದ ಸಾಲು ಮುನುಗಿದೆ ಬಾ